ಇನ್ನು ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ದ ಮಚ್ಚೇಶ್ವರರು ವಿನಯ್ ಮತ್ತು ಕಿಶನ್ ಈಗೇನೋ ವಿನಯ್ ಗೌಡಗೆ ಕಂಪ್ಲೀಟ್ ಪ್ರಾಯಶ್ಚಿತ ಆಗ್ಬಿಟ್ಟಿದೆಯಂತೆ, ಪಶ್ಚಾತ್ತಾಪ ಅಂತೆ, ತನ್ನ ತಪ್ಪಿನ ಅರಿವಾಗಿದೆಯಂತೆ. ಹಾಗಾಗಿ ಅದನ್ನ ಜನರ ಮುಂದೆ ಹೇಳ್ಕೊಳ್ತಕ್ಕಂಥ ಪ್ರಯತ್ನವನ್ನ ವಿನಯ್ ಗೌಡ ಮಾಡಿದ್ದಾರೆ. ಮಚ್ಚು ಹಿಡಿದು ರೀಲ್ಸ್ ಮಾಡೋದು ತಪ್ಪು ಅಂತ ನನಗೆ ಗೊತ್ತೇ ಇರಲಿಲ್ಲ. ಎಕ್ಸಾಕ್ಟ್ಲಿ ಇದೇ ಪಾಯಿಂಟ್ ನಾನು ಅವತ್ತೇ ಹೇಳಿದ್ದು. ಇವರಿಗೆ ಕಾನೂನಿನ ಅರಿವೇ ಇಲ್ಲ ಅಂತಂದ್ಬಿಟ್ಟು. ಆ ರೀಲ್ಸ್ ಇಷ್ಟೊಂದು ತೊಂದರೆ ಆಗುತ್ತೆ ಅಂತಲೂ ನನಗೆ ತಿಳಿದಿರಲಿಲ್ಲ. ತಿಳಿಯದೇ ಆಗಿರೋ ತಪ್ಪಿಗೆ ಕರುನಾಡ ಜನರ ಕ್ಷಮೆಯನ್ನು ಕೇಳಿದ್ದೀನಿ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ವಿನಯ್ ಗೌಡ ಪ್ರಾಯಶ್ಚಿತ್ತದ ಮಾತನ್ನು ಆಡಿದ್ದಾರೆ. ಸಂಕಷ್ಟ ಸಂದರ್ಭದಲ್ಲಿ ನಟ ಸುದೀಪ್ ನನ್ನ ಫ್ಯಾಮಿಲಿ ಜೊತೆಗಿದ್ದರು. ಬಟ್ ಇಂಥ ಸಂದರ್ಭಗಳಲ್ಲೆಲ್ಲ ನಟರ ಹೆಸರನ್ನ ಯಾಕಪ್ಪ ಹೇಳ್ಕೊಂಡ್ಬರ್ತೀನಿ? ಜನ ನನ್ನ ಜೊತೆ ಇದ್ದರು, ಕರುನಾಡಿನ ಜನ ಅಂತ ಅಷ್ಟೇ ಹೇಳಿ. ಕೊನೆ ಉಸಿರಿರೋ ತನಕ ಸುದೀಪ್ ಋಣ ಮರೆಯಲ್ಲ. ನಟ ದರ್ಶನ್ ಸರ್ ಯಾರನ್ನೂ ಹತ್ತಿರಕ್ಕೆ ಬಿಟ್ಕೊಳ್ತಿಲ್ಲ. ಡೆವಿಲ್ ಶೂಟಿಂಗ್ನಲ್ಲಿ ಅವ್ರ ಜೊತೆ ಮಾತನಾಡಿದೆ ಅಂತ ವಿನಯ್ ಗೌಡ ಎಲ್ಲ ಒಂದಷ್ಟೆಲ್ಲ ಹೇಳ್ಕೊಂಡಿದ್ದಾರೆ. ಬಟ್ ಅದೆಲ್ಲ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಅವ್ರಿಗೆ ತಪ್ಪಿನ ಅರಿವಾಗಿದೆ ಅಂತಕ್ಕಂಥದ್ದು ಮುಖ್ಯ. ಪ್ರಾಯಶ್ಚಿತ್ತಕ್ಕಿಂತ ಅಥವಾ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದಿಲ್ವಂತೆ. ಅವರು ನಿಜವಾಗ್ಲೂ ಪಶ್ಚಾತ್ತಾಪ ಪಟ್ಟಿದ್ರೆ ಇಟ್ಸ್ ಗುಡ್, ಫೈನ್. ಸೊ ಈ ಲೆವೆಲ್ಗೆ ಸೌಂಡ್ ಮಾಡುತ್ತೆ, ಈ ಥರ ನೆಗೆಟಿವ್ ಆಗಿ ಪಾಸಿಟಿವ್ ಆಗಿ ಅಥವಾ ಯಾವ ಥರ ಆಯಿತು ಅಂತ ಇದು ಇಲ್ಲ. ಬಟ್ ಒಂದು ರೀಲ್ಸ್ ಈ ಮಟ್ಟಿಗೆ ತೊಗೊಂಡು ಹೋಗುತ್ತೆ, ಇಷ್ಟು ಗಂಭೀರವಾಗಿ ಆಗುತ್ತೆ ಅಂತ ಯಾವತ್ತಾದ್ರೂ ಅಂದ್ಕೊಂಡಿದ್ರೆ? ಇಲ್ಲ, ಅಂದರೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅದು ತಪ್ಪು ಅಂತ ಏನಾದರೂ ನನಗೆ ಮುಂಚೆನೇ ಗೊತ್ತಿದ್ದರೆ ನಾನು ಯಾವತ್ತೂ ಆ ಥರ ವಿರುದ್ಧವಾಗಿ ಯಾವುದೂ ನಡ್ಕೊಂಡೇ ಇಲ್ಲ. ಅದು ನನಗೆ ಇನ್ಫ್ಯಾಕ್ಟ್ ನನಗೆ ಅದು ಇಟ್ ವಾಸ್ ಜಸ್ಟ್ ಆ ಸೆಕೆಂಡಲ್ಲಿ ನಡೆದಿದ್ದಲ್ಲ. ಸೊ ಅದ್ರ ಬಗ್ಗೆ ಯೋಚನೆನೂ ಮಾಡಲಿಲ್ಲ. ಒಂದು 2 ಶಾಟ್ ಕೊಟ್ಟೆ, ಹಂಗೆ ನಾನು ಲಂಚ್ಗೆ ಹೊರಟೋಗ್ಬಿಟ್ಟೆ. ಆ ರೀಲು ಇಷ್ಟೊಂದು ಬ್ಲೋ ಅಪ್ ಆಗಿ ಇಷ್ಟೊಂದು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಬಟ್ ಆಯಿತು. ಆ್ಯಂಡ್ ಅದಕ್ಕೇನು ಆ್ಯಕ್ಷನ್ಸ್ ತೊಗೊತಾ ಇದ್ದಾರೆ. ಆ್ಯಂಡ್ ಸಾರಿನೂ ಕೇಳಿದ್ದೀನಿ ನಾನು ನನ್ನಿಂದ ತಪ್ಪಾಗಿರೋದಕ್ಕೆ. ಸೊ ಇಟ್ಸ್ ಗೋಯಿಂಗ್ ಆನ್. ನೋಡೋಣ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅದು ಅಂತ. ಬಿಗ್ ಬಾಸಲ್ಲಿದ್ದಾಗ ಆನೆ ಈ ಥರ ಎಲ್ಲ ಒಂದಿಷ್ಟು ಬಿರುದುಗಳು ಸಿಕ್ಕಿದ್ದು. ಬಟ್ ಈ ರೀಲ್ಸ್ ಆದಮೇಲೆ ಮತ್ತೊಂದಿಷ್ಟು ಬಿರುದುಗಳು ಸಿಕ್ಕಿದ್ದು ವಿನಯ್ ಅವ್ರಿಗೆ. ನನಗೆ ಯಾವುದು ಬಿರುದುಗಳು ಕೊಟ್ಟಿಲ್ಲ. ಜನರು ಅಷ್ಟೇ ಪ್ರೀತಿ ಇಟ್ಕೊಂಡಿದ್ದಾರೆ. ಆ್ಯಂಡ್ ದೇನೋ ನನ್ನ ಕಡೆಯಿಂದ ಏನು ತಪ್ಪಾಗಿಲ್ಲ. ಬಿಕಾಸ್ ಗೊತ್ತಿದ್ದು ತಪ್ಪು ಮಾಡಿದರೆ ಅದು ತಪ್ಪು. ತಿಳಿದಿರೋ ಆಗಿರೋ ತಪ್ಪಿಗೆ ಕ್ಷಮೆ ಕೂಡ ಕೇಳಿದ್ದೀನಿ. ಇಡೀ ಕರ್ನಾಟಕದ ಜನತೆಗೆ, ನಮ್ಮ ಮಾಧ್ಯಮ ಮಿತ್ರರಿಗೆ, ಪ್ರತಿಯೊಬ್ಬರಿಗೂ ನನ್ನಿಂದ ಯಾರಿಗೆ ನೋವಾಗಿದೆ ನನ್ನಿಂದ ಪ್ರತಿಯೊಬ್ಬರಿಗೂ ಸಾರಿ ಕೇಳಿದ್ದೀನಿ. ಫಸ್ಟ್ ಆಫ್ ಆಲ್ ನಮ್ಮ ಫ್ಯಾಮ್ಲಿ, ನನ್ನ ಹೆಂಡತಿ, ನನ್ನ ಮಗ, ಇವ್ರಿಗೆ ತುಂಬ ನೋವು ಮಾಡಿದೆ. ಅಂದರೆ ಅದೊಂದು ಪ್ರಮೋಷನ್ಗೆ ಅಂತ ಮಾಡಿದ್ರಿ ಇಲ್ಲೂ ಅದು ತುಂಬ ವಿರುದ್ಧವಾಗಿ ಹೋಯಿತು. ಆ್ಯಂಡ್ ತುಂಬಾ ಬೇಡದೇ ಇರೋ ಥರ ಸುದ್ದಿ ಆಯಿತು. ಅದು ನನ್ನ ಲೈಫ್ನಲ್ಲಿ ಫಸ್ಟ್ ಟೈಮು. ನಾನು ಮುಂಚೆನೂ ಹೇಳಿದ್ದೆ, ಪೊಲೀಸ್ ಸ್ಟೇಷನ್ನೇ ನೋಡ್ದವನಲ್ಲ ನಾನು, ಸೀದಾ ಜೈಲಿಗೆ ಹೋಗ್ಬಿಟ್ಟು ಬರೋ ಹಂಗಾಯಿತು. ಬಟ್ ಇಟ್ಸ್ ಆಲ್ ಇನ್ ದ ಫ್ಲೋ, ಏನು ಮಾಡೋದಕ್ಕಾಗೋದಿಲ್ಲ. ಈ ಥರ ಒಂದು ಘಟನೆ ಆದಾಗ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಅಥವಾ ಪರಪ್ಪನಗ್ರಹಾರ ಜೈಲಿಗೆ ಹೋಗ್ಬೇಕು ಅಂದಾಗ ಮನೆಯವರ ಒಂದು ರಿಯಾಕ್ಷನ್ ಯಾವ ರೀತಿ ಇರ್ತಾರೆ? ಅಂದರೆ ಎಲ್ಲರಿಗೂ ಇಟ್ ವಾಸ್, ನಮ್ಮ ಫ್ಯಾಮ್ಲಿನಲ್ಲಿ ಇಟ್ ಈಸ್ ಆಲ್ ಅಂದರೆ ಎಲ್ಲ ಎಜುಕೇಟೆಡ್ಸೇ ಇರೋದು. ಆ್ಯಂಡ್ ಈ ಥರ ಯಾವುದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಅನ್ನೋದು, ಜೈಲ್ ಅನ್ನೋದು ಅಥವಾ ಪೊಲೀಸ್ ಸ್ಟೇಷನ್ ಅನ್ನೋದು ನೋಡಿರಲಿಲ್ಲ. ನಮ್ಮ ಮಾವ ಇನ್ಸ್ಪೆಕ್ಟರ್ ಆಗಿದ್ದರು. ಅವ್ರು ಇನ್ಸ್ಪೆಕ್ಟರ್ ಆಗಿದ್ದಾಗಲೂ ಕೂಡ ನಾವು ಅವರು ಪೊಲೀಸ್ ಸ್ಟೇಷನ್ಗೆ ಹೋಗೋದಾಗಲಿ ಅವರೇ ಇಲ್ಲೆಲ್ಲ ಬರಬಾರ್ದು ಅಂತ ಹೇಳ್ತಿದ್ರು. ಸೊ ಆ ಥರ ಒಂದು ಬೆಳ್ಕೊಂಡು ಬಂದಿದ್ದು. ಇದೊಂದು ಇನ್ಸಿಡೆಂಟಿಂದ ಒಂದು ಎಕ್ಸ್ಪೀರಿಯೆನ್ಸು ಆಯಿತು, ಒಂದು ಕಲಿಯೋದಕ್ಕೂ ಸಿಕ್ತು. ಈ ಥರ ಒಂದು ಘಟನೆ ಆದಾಗ ನಿಮ್ಮ ಜೊತೆಗೆ ಯಾರ್ಯಾರೆಲ್ಲ ನಿಂತರು? ಸ್ಪೆಷಲಾಗಿ ಆಚೆ ಬಂದ ಮೇಲೆ ಒಂದು ವಿಡಿಯೋ ಮಾಡಿದ್ರಿ, ಸುದೀಪ್ ಸರ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಿದ್ರಿ. ಸೊ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳೋಕ್ಕೆ ಕಾರಣ ಏನು ಅನ್ನೋದು? ಇಲ್ಲ, ಫ್ಯಾಮ್ಲಿ ಜೊತೆ ನಿಂತರು. ಯಾಕೆಂದರೆ ಇಟ್ ಈಸ್ ಆಲ್ ನ್ಯೂ. ನಾನು ಹೇಳಿದಾಗೆ ನಮ್ಮ ಫ್ಯಾಮ್ಲಿಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಅಂದರೆ ಪೊಲೀಸ್ ಸ್ಟೇಷನ್ಗೆ ಏನಕ್ಕೆ ಹೋಗಿದ್ದಾನೆ, ಏನಕ್ಕೆ ಕರ್ಕೊಂಡು ಹೋಗಿದ್ದಾರೆ, ಏನಕ್ಕೆ ಅಲ್ಲೇ ಇರಿಸ್ಕೊಂಡಿದ್ದಾರೆ, ತಿರ್ಗಾ ಜೈಲು ಅಂದಾಗ ಇನ್ನೂ ಶಾಕು ಅವ್ರಿಗೆ. ಅಂದರೆ ಯೂಶಲಿ ಕೈ ಬಾಯಿ ಆಡೋದಿಲ್ಲ, ಏನಾಗ್ತಿದೆ ಅಂತಲೇ ಗೊತ್ತಿಲ್ಲದೆ ಇರೋವಾಗ. ಸೊ ಆ ಟೈಮ್ನಲ್ಲಿ ಸುದೀಪ್ ಸರ್ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಆ್ಯಂಡ್ ದೇ ಹ್ಯಾವ್ ಸೆಡ್ ಲೀಗಲ್ ಟರ್ಮ್ಸ್ನಲ್ಲಿ ಏನೇನು ಮಾಡಬೇಕು, ಲಾಯರ್ನ ಇಡಬೇಕು, ಏನು ಕತೆ, ಪ್ರತಿಯೊಂದೂ ಲೀಗಲ್ ಟರ್ಮ್ಸ್ನಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡಿ, ಡೋಂಟ್ ವರಿ, ಐ ವಿಲ್ ಟೇಕ್ ಕೇರ್ ಅಂತಂದ್ಬಿಟ್ಟು ಅವರೇ ನಿಂತು ಒಂದಷ್ಟು ಪ್ರೋಗ್ರೆಸ್ಸು ತೊಗೊಂಡಿದ್ದಾರೆ. ಪ್ರತಿಯೊಂದೂ ಅಪ್ಡೇಟ್ ಮಾಡ್ತಾ ನಮ್ಮ ಫ್ಯಾಮ್ಲಿಗೆ ಮತ್ತು ಲಾಯರ್ಸ್ಗೆ ಎಲ್ಲ ಕಮ್ಯುನಿಕೇಟ್ ಮಾಡಿಕೊಂಡು ದೇ ವರ್ ಸ್ಟ್ಯಾಂಡಿಂಗ್ ಬಿಹೈಂಡ್ ಮೀ. ಅಂದರೆ ಯಾಕೆಂದರೆ ನಂದೇನೂ ತಪ್ಪಿರಲಿಲ್ಲ, ಅವ್ರಿಗೂ ಗೊತ್ತು. ಸೊ ಹಾಗಾಗಿ ಹಿ ಸ್ಟುಡ್ ಬಿಹೈಂಡ್ ಮೈ ಫ್ಯಾಮ್ಲಿ. ತುಂಬ ಸಪೋರ್ಟ್ ಮಾಡಿದ್ರು. ಅಂದರೆ ಕೊನೆ ಉಸಿರಿರೋವರೆಗೂ ನಾನು ಅದನ್ನು ಮರೆಯೋದಕ್ಕಾಗೋದಿಲ್ಲ, ಅಷ್ಟು ಹೆಲ್ಪ್ ಮಾಡಿದ್ದಾರೆ. ಏನೂ ಗೊತ್ತಿಲ್ಲದಿರೋ ನಮ್ಮ ಫ್ಯಾಮ್ಲಿಗೆ, ಅಂದರೆ ಲಾ ಆಗಲಿ
ಅಥವಾ ಈ ಥರ ಒಂದು ಎಕ್ಸ್ಪೋಜರ್ ಆಗಲಿ ಯಾವತ್ತೂ ಗೊತ್ತಿರಲಿಲ್ಲ. ಆ ಪ್ಯಾನಿಕ್ ಸಿಚುವೇಷನ್ನಲ್ಲಿ ಯಾರು ಬರ್ತಾರೆ ಅನ್ನೋದು ನಿಮಗೆ ಗೊತ್ತು, ಯಾರು ಬರ್ತಾರೆ ಯಾರು ಬರೋದಿಲ್ಲ ಅನ್ನೋದು ಪಟ್ಟಂತ ಓಡ್ಬಿಡ್ತಾರೆ ಎಲ್ಲರೂ, ನನಗೆ ಗೊತ್ತಿಲ್ಲ ನಿನಗೆ ಗೊತ್ತಿಲ್ಲ ಅಂದ್ಬಿಟ್ಟು. ಬಟ್ ಅವ್ರಿಗೆ ಬೇಕಾಗಿರಲಿಲ್ಲ ಸರ್. ಅಂದರೆ ಅವರೊಬ್ಬರು ಸ್ಟಾರ್ ಅವರು. ನನ್ನ ಬಿಗ್ ಬಾಸ್ನಲ್ಲಿ ನೋಡಿದ್ದಾರೆ, ಜೊತೆಗೆ ಇವಾಗ ಒಂದಷ್ಟು ಬೆರೀತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ. ಹಾಗಾಗಿ ನನ್ನ ಬಗ್ಗೆ ಗೊತ್ತು ಅವ್ರಿಗೆ. ಆ್ಯಂಡ್ ನಿಂತಿದ್ದಾರಲ್ಲ, ಅದು ನನಗೆ ತುಂಬ ಖುಷಿ ಇದೆ. ಆ ನಿಯತ್ತಂತೂ ನಂಗೆ ಕೊನೆವರೆಗೂ ಇರುತ್ತೆ ಸರ್.